ನಾನು ಇಟ್ಟಂಗಿಯಲ್ಲಿ ದುಡಿತಕ್ಕಂತ ಕಾರ್ಮಿಕರಿಗೆ ನಾನು ವಿಡಿಯೋ ನೋಡಿದೆ, ಪೇಪರ್ದಲ್ಲಿ ನೋಡಿದೆ. ಬಹಳ ಘಾಸಿ ಆಯ್ತು. ಇಂತಹ ವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಇದೆಯಲ್ಲ ಅಂತಕ್ಕಂಥ ನೋವು ನಮಗಾಗಿದೆ. ಹಾಗೂ ಯಾವುದೇ ಇಟ್ಟಂಗಿ ಭಟ್ಟಿಗಳು ವಿದೌಟ್ ಲೈಸೆನ್ಸ್ ಮಾಡ್ತಾ ಇದ್ದಾರೆ. ಇದನ್ನ ನಾವು ತನಿಖೆ ಮಾಡಬೇಕಾಗ್ತಾ ಇದೆ. ಇದರಲ್ಲಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ಬೇಕಾಗ್ತಾ ಇದೆ. ಬಹಳ ನೊಂದ್ಕೊಂಡಿದ್ದಾರೆ ಪಾಪ, ಅವ್ರ ಜೀವ ಭಯ ಇದೆ. ಅವ್ರಿಗೆ ರಕ್ಷಣೆ ಸರ್ಕಾರ ಕೊಡ್ತಾ ಇದೆ, ನಾವುಗಳೆಲ್ಲ ಇದೀವಿ. ಇಂತಹ ಘಟನೆಗೆ ನಾನು ಬಹಳ ವಿಷಾದ ವ್ಯಕ್ತಪಡಿಸ್ತಾ ಇದ್ದೇನೆ. ಭಾರಿ ನೋವು ತರ್ತಕ್ಕಂತ ವಿಷಯ, ಕರ್ನಾಟಕ ರಾಜ್ಯದ ಜನತೆ ತಲೆಬಾಗ್ತಕ್ಕಂತ ವಿಷಯ ಇದು. ಇಂತಹ ಕೆಲಸಕ್ಕೆ ಯಾರೇ ಕಾರಣೀಭೂತರಾದ್ರೂ ಕಾನೂನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಕಾನೂನು ಕ್ರಮ ಕೈಗೊಳ್ತಾ ಇದೆ. ಎಂತ ದೊಡ್ಡವರೇ ಇರ್ಲಿ, ಏನೇ ಇರ್ಲಿ. ಆದ್ರೆ ವಿದೌಟ್ ಲೈಸೆನ್ಸ್ ಇಂತ ನಡೆಸ್ತಕ್ಕಂಥವ್ರು ಯಾರು, ಯಾಕೆ ಆಯ್ತು ಅಂತಕ್ಕಂಥದ್ದು ರಿಪೋರ್ಟ್ ತರಿಸ್ತಕ್ಕಂಥ ಕೆಲಸ ಆಗ್ಬೇಕಾಗಿದೆ. ಅದು ನಾನು ಮುಖ್ಯಮಂತ್ರಿಗಳ ಜೊತೆ ನಾನು ಮಾತನಾಡ್ತೀನಿ. ಸರ್ಕಾರದಿಂದ ಸಿಗ್ತಕ್ಕಂತ ಎಲ್ಲ ಸಹಾಯ ಸೌಲಭ್ಯಗಳನ್ನ ಅವ್ರನ್ನ ಕೊಡ್ತಕ್ಕಂಥದ್ದು ನಾವು ಮಾಡ್ತೇವೆ. ಈಗಾಗಲೇ 50,000 ರೂಪಾಯಿ ಸರ್ಕಾರದವ್ರು ಕೊಟ್ಟಿದ್ದಾರೆ, ಇನ್ನೂ 50 ಕೊಡ್ಬೇಕಾಗ್ತದೆ. ಅವ್ರಿಗೆ ಲ್ಯಾಂಡ್ ಕೊಡ್ತಕ್ಕಂಥದ್ದು, ಲೇಬರ್ ಕಾನೂನಲ್ಲಿ ಏನೇನು ಸಿಗ್ಬೇಕು ಎಲ್ಲ ಸೌಲಭ್ಯಗಳನ್ನ ಒದಗಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಉದ್ಯೋಗ ಭರವಸೆ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ.